ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನ 6th ಚಾಪ್ಟರ್ ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ಇನ್ ಮೆಂಟಲ್ ಹೀಲಿಂಗ್. ಚಾಪ್ಟರ್ 6 ನೋಡೋಕ್ಕೆ ಮುಂಚೆ ಇದರ ಪ್ರೀವಿಯಸ್ ಚಾಪ್ಟರ್ಸ್ನ ನೋಡಿ, ಸೊ ದಟ್ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಈ ಲೈಫ್ನ ನಾವು ಬದುಕ್ತಿರೋದು ಓನ್ಲಿ 10% ಮಾತ್ರನೇ. ಉಳಿದ 90% ಆಫ್ ಲೈಫ್ನ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ನಾವು ಅವಾಗವಾಗ ನಮ್ಮ ಮೈಂಡಲ್ಲಿ ಏನೋ ಭಯಂಕರವಾದ ವಿಷಯನ ಮಾಡ್ತಿರೋ ಹಾಗೆ ರಿಯಲೈಸ್ ಆಗ್ತೀವಿ ಆ್ಯಂಡ್ ಓನ್ಲಿ ನಮ್ಮ ಇನ್ನರ್ ವರ್ಲ್ಡ್ನ ಮೇಲೆ ಫೋಕಸ್ ಮಾಡ್ತೀವಿ. ಸೊ ನೀವು ಹೊರಗಿನ ಪ್ರಪಂಚದ ಲೈಫ್ನ ಬದುಕಿದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ನಾವು ನಮ್ಮ ಇನ್ನರ್ ಮೈಂಡಲ್ಲೇ ಸ್ಟಕ್ ಆಗಿರ್ತೀವಿ ಆ್ಯಂಡ್ ನಮ್ಮ ಜೀವನ ಎಷ್ಟೋ ಭಯಂಕರವಾಗಿದೆ ಅಂತ ಹೇಳಿರ್ತೀವಿ. ನಾವು ಯಾವಾಗ ಒಳಗಿನ ಪ್ರಪಂಚದ ಮೇಲೆ ಫೋಕಸ್ ಮಾಡ್ತೀವೋ ನಮಗೆ ಇನ್ನರ್ ಫೀಲಿಂಗ್ ಮಾತ್ರ ಫೀಲ್ ಆಗುತ್ತೆ. ಅದೇ ಹೊರಗಿನ ಪ್ರಪಂಚದ ಮೇಲೆ ಫೋಕಸ್ ಮಾಡಿದ್ರೆ ಎಕ್ಸ್ಟರ್ನಲ್ ಬ್ಯೂಟಿ ನೋಡೋಕ್ಕಾಗುತ್ತೆ. ಒಂದು ಮನೇನ ಹೇಗೆ ಕಟ್ಟಬೇಕು, ಒಂದು ಇಂಜಿನ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ಇದರ ಪ್ರಾಸೆಸ್ ಆ್ಯಂಡ್ ಟೆಕ್ನಿಕ್ಸ್ ಎಲ್ಲ ಇಂಜಿನಿಯರ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಮೈಂಡ್ ಸಹ ಒಂದು ಇಂಜಿನಿಯರೇ. ನಿಮ್ಮ ಲೈಫ್ನ ಕಂಟ್ರೋಲ್ ಮಾಡಿ ಡೈರೆಕ್ಟ್ ಮಾಡೋಕ್ಕೆ ಬೇಕಾದ ಟೆಕ್ನಿಕ್ ನಿಮ್ಮ ಮೈಂಡ್ಗೆ ಚೆನ್ನಾಗೇ ಗೊತ್ತಿದೆ. ಗೋಲ್ಡನ್ ಗೇಟ್ ಬ್ರಿಡ್ಜ್ನ ಕಟ್ಟಿದಾಗ ಚೀಫ್ ಇಂಜಿನಿಯರ್ ಅದನ್ನ ಕಟ್ಟೋಕ್ಕೆ ಬೇಕಾದ ಮ್ಯಾಥಮೆಟಿಕಲ್ ಪ್ರಿನ್ಸಿಪಲ್ಸ್, ಅದರಿಂದ ಬರೋ ಸ್ಟ್ರೆಸ್ಸಸ್ ಎಲ್ಲವನ್ನು ಅರ್ಥ ಮಾಡಿಕೊಂಡ್ರು. ಎರಡನೇದಾಗಿ ತನ್ನ ಮೈಂಡಲ್ಲಿ ಆ ಬ್ರಿಡ್ಜ್ನ ಇಮ್ಯಾಜಿನ್ನ ಸೆಟ್ ಮಾಡಿಕೊಂಡ್ರು. ಮೂರನೇದಾಗಿ ತುಂಬ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡಿ ಆ ಬ್ರಿಡ್ಜ್ನ ಕಟ್ಟಿದ್ರು. ಸೊ ಒಂದು ಬ್ರಿಡ್ಜ್ನ ಕಟ್ಟೋಕ್ಕೆ ಇಷ್ಟೆಲ್ಲ ಸ್ಟೆಪ್ಸ್ ಇರೋ ಹಾಗೇ ನಿಮ್ಮ ಪ್ರೇಯರ್ಸ್ಗೂ ಸ್ಟೆಪ್ ಬೈ ಸ್ಟೆಪ್ ಆಗಿ ಆನ್ಸರ್ ಸಿಗುತ್ತೆ. ಸುಮ್ಮನೆ ನಾವು ಯಾಕೆ ಕೇಳಬೇಕು, ಎಲ್ಲ ಆಟೋಮ್ಯಾಟಿಕ್ಕಾಗಿ ಲಕ್ಕಿಂದ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಪ್ರಪಂಚನೇ ಲಾ ಆ್ಯಂಡ್ ಆರ್ಡರ್ಸ್ನ ಬೇಸ್ ಮಾಡಿನೇ ಇದೆ. ಸೊ ಈ ಚಾಪ್ಟರ್ ಫುಲ್ಲು ನಮ್ಮ ಪ್ರೇಯರ್ಸ್ಗೆ ಬೇಕಾದ, ಮೆಂಟಲ್ ಹೀಲಿಂಗ್ಸ್ಗೆ ಬೇಕಾದ ಟೆಕ್ನಿಕ್ಸ್ನೇ ನೋಡ್ತೀವಿ. ಟಾಪಿಕ್ಗೆ ಹೋಗೋಕ್ಕೆ ಮುಂಚೆ ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದೀರಾ, ಬಟ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನಾನು ಮಾಡೋ ಕಂಟೆಂಟ್ಸ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಮಿಸ್ ಮಾಡದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅದು ನನಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಪ್ರೇಯರ್ಸೇ ಎಲ್ಲದಕ್ಕೂ ಬೆಸ್ಟ್ ಫಾರ್ಮುಲಾ. ನಿಮಗೆ ಇರೋ ಡಿಸೈರೇ ನಿಮ್ಮ ಪ್ರೇಯರ್. ಸೊ ಡೀಪ್ ಡಿಸೈರ್ನ ಇಟ್ಕೊಳ್ಳಿ. ನೀವು ಯಾವ ಬ್ಲೂ ಪ್ರಿಂಟ್ ಕೊಡ್ತೀರೋ ಅದನ್ನ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನಿಮಗೆ ಆ್ಯಂಡ್ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವೊಂದು ಮನೆ ಕಟ್ತಿದ್ದೀರಾ ಅಂದರೆ ಅದಕ್ಕೆ ಸೂಪರಾಗಿ ಪ್ಲ್ಯಾನ್ ಎಲ್ಲ ಮಾಡಿ ಬ್ಲೂ ಪ್ರಿಂಟ್ನ ರೆಡಿ ಮಾಡ್ತೀರಾ. ಆ ಮನೆಗೆ ಕ್ವಾಲಿಟಿಯಾದ ಸಿಮೆಂಟ್, ಕ್ವಾಲಿಟಿಯಾದ ವುಡ್, ಹೀಗೆ ಎಲ್ಲವನ್ನು ಹೈ ಕ್ವಾಲಿಟಿದೆ ತಗೊಳ್ತೀರಾ. ಆದರೆ ನಿಮ್ಮ ಮೆಂಟಲ್ ಹೋಮ್ಗೆ ಏನು ಮಾಡ್ತೀರಾ? ನಿಮ್ಮ ಮೆಂಟಲ್ ಹೋಮಲ್ಲಿ ನೀವು ಪೀಸ್ಫುಲ್ಲಾಗಿ, ಹ್ಯಾಪಿಯಾಗಿ ಇರೋಕ್ಕೆ ಬೇಕಾದ ಬ್ಲೂ ಪ್ರಿಂಟ್ ಎಲ್ಲಿ? ನೀವು ನಿಮ್ಮ ಮೆಂಟಲ್ ಹೋಮ್ಗೋಸ್ಕರ ಚೂಸ್ ಮಾಡೋ ಪ್ರಾಡಕ್ಟ್ಸ್ ಫಿಯರ್, ವರಿ, ಆ್ಯಂಗ್ಸೈಟಿ, ಲೋ ಕಾನ್ಫಿಡೆನ್ಸ್, ಹೀಗೆ ಕ್ವಾಲಿಟಿನೇ ಇಲ್ಲದೆ ಇರೋದಾದರೆ ನಿಮ್ಮ ಮನೆಯನ್ನು ಕರೆಕ್ಟಾಗಿ ಕಟ್ಟೋಕ್ಕಾಗುತ್ತಾ? ಇಲ್ಲ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೀನು ಕ್ವಾಲಿಟಿ ಇಲ್ಲದೆ ಇರೋ ಪ್ರಾಡಕ್ಟ್ಸ್ನ ಕೊಡ್ತಿದ್ಯಾ, ನಾನು ಕಟ್ಟಲ್ಲ ಅಂತ ಫೈಟ್ ಮಾಡುತ್ತಾ? ಸಬ್ಕಾನ್ಷಿಯಸ್ ಮೈಂಡ್ನು ಅದನ್ನ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಕೇವಲವಾದ ಮನೆನ ಕಟ್ಟಿಕೊಡುತ್ತೆ. ಸೊ ನಿಮ್ಮ ಮೆಂಟಲ್ ಹೋಮ್ನ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸಿಂದ ಕಟ್ಟೋದು ತುಂಬ ಮುಖ್ಯ. ಹ್ಯಾಪಿನೆಸ್, ಸಕ್ಸಸ್, ಪೀಸ್, ಗುಡ್ ಬಿಲೀಫ್ಸ್, ಹೀಗೆ ಒಂದೊಂದು ನಿಮಿಷನೂ ನೋಡಿಕೊಂಡು ನಿಮ್ಮ ಮೆಂಟಲ್ ಹೋಮ್ಗೆ ಪ್ಲ್ಯಾನ್ ಮಾಡಿ. ಸೊ ಆ ಮನೆನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಚೆನ್ನಾಗಿ ಬಿಲ್ಡ್ ಮಾಡಿ ಕೊಡುತ್ತೆ. ನಂತರ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಆಫ್ ಪ್ರೇಯರ್. ಸೈನ್ಸ್ ಅನ್ನೋದರಲ್ಲಿ ತುಂಬ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಎಲ್ಲ ಇನ್ವಾಲ್ವ್ ಆಗುತ್ತೆ. ಅದೇ ರೀತಿಯೇ ಪ್ರೇಯರ್ಸಲ್ಲೂ ತುಂಬ ಟೆಕ್ನಿಕ್ಸ್ ಆ್ಯಂಡ್ ಪ್ರೇಯರ್ಸ್ ಇನ್ಕ್ಲೂಡ್ ಆಗುತ್ತೆ. ನೀವು ಕೇಳೋದನ್ನೆಲ್ಲ ಸಬ್ಕಾನ್ಷಿಯಸ್ ಮೈಂಡ್ನ ಲಾ ಪ್ರಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ಬಾಗಿಲು ತಟ್ಬೋದು. ಇಲ್ಲ ಅಂದರೆ ನೀವು ಸಹ ಹುಡುಕಿ ಕಂಡುಹಿಡಿಬೋದು. ಆದರೆ ನೀವು ಕೇಳ್ತಿರೋ ವಿಷಯ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಬಿಲೀವ್ ಮಾಡಬೇಕು. ಆ ಬಿಲೀಫೇ ನೀವು ಕೇಳಿದ್ನ ನಿಮಗೆ ಬೇಗ ಪಡ್ಕೊಳ್ಳೋ ಹಾಗೆ ಮಾಡುತ್ತೆ. ಪ್ರೇಯರ್ ಮಾಡೋದ್ರಿಂದ ಆ್ಯಂಡ್ ಕೇಳೋದ್ರಿಂದ ಮಾತ್ರ ನಾವು ಆಸೆ ಪಡೋದು ನಮಗೆ ಸಿಕ್ಬಿಡುತ್ತಾ ಅಂತ ಕೇಳಿದ್ರೆ, ಕೆಲವು ಟೆಕ್ನಿಕ್ಸ್ನ ಫಾಲೋ ಮಾಡಿ ನೀವು ಆಸೆ ಪಡೋದನ್ನ ಕೇಳಿದ್ರೆ ಖಂಡಿತ ಸಿಗುತ್ತೆ. ಈ ಚಾಪ್ಟರಲ್ಲಿ ಆಥರ್ 10 ಟೆಕ್ನಿಕ್ಸ್ನ ಬಗ್ಗೆ ಹೇಳ್ತಾರೆ. ಮೊದಲನೇದು ವಿಜುವಲೈಸೇಷನ್ ಟೆಕ್ನಿಕ್. ಇದು ತುಂಬ ಈಸಿಯಾದ ದಾರಿನೇ. ಜಸ್ಟ್ ನಿಮಗೆ ಏನು ಬೇಕೋ ಅದನ್ನ ಇಮ್ಯಾಜಿನ್ ಮಾಡ್ತೀರಾ ಅಷ್ಟೇ. ಮೊದಲು ರಿಲ್ಯಾಕ್ಸ್ಡಾಗಿ ಒಂದು ಜಾಗದಲ್ಲಿ ಕಂಫರ್ಟಬಲ್ ಆದ ಡ್ರೆಸ್ನ ಹಾಕ್ಕೊಂಡು ಕೂತ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ನಂತರ ನಿಮಗೆ ಏನು ಆಸೆ ಇದೆಯೋ ಅದನ್ನ ಹಾಗೆ ಇಮ್ಯಾಜಿನ್ ಮಾಡಿ. ಜನರಿಗೆ ಹಗಲುಗನಸು ಕಾಣೋಕ್ಕೆ ತುಂಬ ಇಷ್ಟ. ಆದರೆ ಈ ಇಮ್ಯಾಜಿನೇಷನ್ನ ನೀವು ಮಾಡಬೇಕಾಗಿರೋ ಸರಿಯಾದ ಟೈಮ್ ಎರಡಿದೆ. ಒಂದು ಮಲಗೋಕ್ಕೆ ಮುಂಚೆ, ಇನ್ನೊಂದು ಅರ್ಲಿ ಮಾರ್ನಿಂಗ್ ನಿದ್ದೆಯಿಂದ ಎದ್ದ ನಂತರ. ಸೆಕೆಂಡ್ ಟೆಕ್ನಿಕ್ ಮೆಂಟಲ್ ಮೂವಿ ಮೆಥಡ್. ಚೈನೀಸಲ್ಲಿ ಒಂದು ಫ್ಯಾಕ್ಟ್ ಇದೆ, 1000 ಪದಗಳಿಗಿಂತ ಒಂದು ಪಿಕ್ಚರ್ ಬೆಸ್ಟ್ ಅಂತ.
ಆ್ಯಂಡ್ ಫಾದರ್ ಆಫ್ ಅಮೇರಿಕನ್ ಸೈಕಾಲಜಿ ಅಂತ ಕರೆಯಲ್ಪಡೋ ವಿಲಿಯಂ ಜೇಮ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಾವು ಕೊಡೋ ಪಿಕ್ಚರ್ನ ಖಂಡಿತ ನಡೆಸಿ ತೋರಿಸುತ್ತೆ ಅಂತ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾರೆ. ಈ ಮೆಥಡ್ನ ಯೂಸ್ ಮಾಡಿದ್ರಿಂದ ಏನಾಯಿತು ಅಂತ ಆಥರ್ ಅವರ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ನ ಹೇಳ್ತಾರೆ. ಕೆಲವು ವರ್ಷಗಳ ಮುಂಚೆ ತುಂಬ ಸ್ಟೇಟ್ಸ್ಗೆ ಅವರು ಲೆಕ್ಚರ್ಸ್ ಕೊಡ್ತಿದ್ರು. ಬಟ್ ಫೈನಲ್ ಆಗಿ ಒಂದು ಐಡಿಯಾ ಮಾಡಿ ಪರ್ಮನೆಂಟ್ ಲೊಕೇಶನ್ಗೆ ಶಿಫ್ಟ್ ಆಗಿಬಿಡೋಣ, ಅಲ್ಲಿರೋ ಜನರಿಗೆ ಹೆಲ್ಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಟ್ರಾವೆಲ್ ಮಾಡ್ತಾರೆ. ಆದರೆ ಅವರ ಆಸೆ ಲೆಕ್ಚರ್ ಕೊಡೋದೆ. ಅದು ಅವರ ಮೈಂಡಿಂದ ಹೋಗಲೇ ಇಲ್ಲ. ಒಂದು ದಿನ ಈವ್ನಿಂಗ್ ಹೋಟೆಲಲ್ಲಿ ಕೌಚಲ್ಲಿ ಕುತ್ಕೊಂಡು ಸೈಲೆಂಟಾಗಿ ನಾನು ಇಲ್ಲಿ ಇರೋದ್ರಲ್ಲಿ ತುಂಬ ಖುಷಿಯಾಗಿದ್ದೀನಿ, ನನಗೆ ಆಪರ್ಚುನಿಟಿ ಸಿಗುತ್ತೆ ಅಂತ ನಂಬ್ತೀನಿ ಅಂತ ಹೇಳ್ಕೊಳ್ತಿರೋವಾಗಲೇ ಅವರ ಕಣ್ಣಿಗೆ ತಾನು ಒಂದು ಲೆಕ್ಚರ್ ಕೊಡ್ತಿರೋ ಹಾಗೆ, ಆಡಿಯನ್ಸ್ ಕೇಳ್ತಿರೋ ಹಾಗೆ ಇಮ್ಯಾಜಿನೇಷನಲ್ಲಿ ಒಂದು ಮೂವಿ ರೀತಿ ಮೈಂಡಲ್ಲಿ ರನ್ ಆಗ್ತಿದೆ. ಸೊ ಈ ಮೂವಿ ಹಾಗೆ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿದೆ. ನೆಕ್ಸ್ಟ್ ಮಾರ್ನಿಂಗ್ ಎದ್ದ ನಂತರ ಅವರು ತುಂಬ ಪೀಸ್ಫುಲ್ ಆ್ಯಂಡ್ ಸ್ಯಾಟಿಸ್ಫೈಡ್ ಆಗಿ ಫೀಲ್ ಮಾಡ್ತಾರೆ. ಕೆಲವು ದಿನಗಳಲ್ಲೇ ಅವ್ರಿಗೆ ಮೆಸೇಜ್ ಬರುತ್ತೆ, ಮಿಡ್ ವೆಸ್ಟಲ್ಲಿ ಲೆಕ್ಚರ್ ಬೇಕು ಅಂತ. ಅವರ ತುಂಬ ಲೆಕ್ಚರ್ಸಲ್ಲಿ ಆಥರ್ ಈ ಮೆಂಟಲ್ ಮೂವಿ ಮೆಥಡ್ನ ಬಗ್ಗೆ ಹೇಳ್ತಾರೆ. ಈ ಮೆಂಟಲ್ ಮೂವಿ ಮೆಥಡ್ ತುಂಬ ಎಫೆಕ್ಟಿವ್ ಅಂತ ತುಂಬ ಜನರಿಂದ ಇವ್ರಿಗೆ ಲೆಟರ್ಸ್ ಬರ್ತಿದೆ. ಅದಕ್ಕೆ ಪ್ರಾಪರ್ ಮೆಥಡ್ ಮೈಂಡ್ನ ರಿಲ್ಯಾಕ್ಸ್ ಮಾಡಿ ಒಂದು ಸ್ಲೀಪಿ ಸ್ಟೇಟ್ಗೆ ಹೋಗಿ ಆವಾಗ ನಿಮಗೆ ಏನು ಬೇಕೋ ಅದನ್ನ ಒಂದು ಮೂವಿ ರೀತಿ ನೀವು ಅದರಲ್ಲಿ ಆ್ಯಕ್ಟ್ ಮಾಡೋ ಹಾಗೆ ಇಮ್ಯಾಜಿನ್ ಮಾಡಿ. ಆ ಮೂವಿ ರೆಕಾರ್ಡಿಂಗ್ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ದೆನ್ ನೀವು ಆಸೆ ಪಡೋದು ನಿಮಗೆ ಸಿಗುತ್ತೆ. ಥರ್ಡ್ ಒನ್, ದ ಬೌಡೋಯಿನ್ ಟೆಕ್ನಿಕ್. ಈ ಟೆಕ್ನಿಕ್ನ ಫೈಂಡ್ ಮಾಡಿದವರು ಚಾರ್ಲೆಸ್ ಬೌಡೋಯಿನ್. ಈ ಟೆಕ್ನಿಕ್ಕಲ್ಲಿ ಸೆಂಟೆನ್ಸೇ ತುಂಬ ಇಂಪಾರ್ಟೆಂಟ್. ನಮಗೆ ಏನು ಬೇಕೋ ಅದನ್ನ ಒಂದು ಸೆಂಟೆನ್ಸ್ ಆಗಿ ನಾವು ಅಚೀವ್ ಮಾಡಿರೋ ಹಾಗೆ ರೆಡಿ ಮಾಡ್ಕೊಳ್ಬೇಕು. ಆ ಸೆಂಟೆನ್ಸಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳೋ ಹಾಗೆ 6-7 ವರ್ಡ್ಸ್ ಮಾತ್ರ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಡೈಲಿ 5 ಅವರ್ಸ್ ಎಕ್ಸ್ಟ್ರಾ ವರ್ಕ್ ಮಾಡದೆ ರಿಚ್ ಆಗೋದೆ. ಸೊ ಸೇಮ್ ಪ್ರಾಸೆಸ್, ಮೊದಲು ರಿಲ್ಯಾಕ್ಸ್ಡಾಗಿ ಕಂಫರ್ಟಬಲ್ ಆದ ಜಾಗದಲ್ಲಿ ನಿಮಗೆ ಕಂಫರ್ಟಬಲ್ ಆದ ಡ್ರೆಸ್ನ ಹಾಕ್ಕೊಂಡು ಕೂತ್ಕೊಳ್ಳಿ. ಕಣ್ಣನ್ನು ಮುಚ್ಕೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ನಂತರ ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡಿಕೊಂಡು ಸ್ಲೀಪಿ ಸ್ಟೇಟ್ಗೆ ಹೋಗೋವಾಗ ನೀವು ಫ್ರೇಮ್ ಮಾಡಿರೋ ಆ ಸೆಂಟೆನ್ಸ್ನ ಹೇಳ್ಕೊಂಡೇ ಮಲ್ಕೊಳ್ಳಿ. ಇದನ್ನ ನೀವು ರೆಗ್ಯುಲರ್ ಆಗಿ ಮಾಡ್ತಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಆ ಸೆಂಟೆನ್ಸ್ ರೀಚ್ ಆಗುತ್ತೆ. ದೆನ್ ನೀವು ಕೇಳಿದ್ದು ನಿಮಗೆ ಸಿಗುತ್ತೆ. ಫೋರ್ತ್ ಒನ್, ಸ್ಲೀಪಿಂಗ್ ಟೆಕ್ನಿಕ್. ಯೂಶಲಿ ನಾವು ಮಲ್ಗೋಕ್ಕೆ ಮುಂಚೆ ಸ್ಲೀಪಿ ಸ್ಟೇಟಲ್ಲಿರೋ ಸ್ಟೇಜ್ನ ಡ್ರೌಸಿ ಸ್ಟೇಟ್ ಅಂತ ಹೇಳ್ತಾರೆ. ಆವಾಗಲೇ ನಮ್ಮ ಕಾನ್ಷಿಯಸ್ ಮೈಂಡ್ ಸ್ಲೋವಾಗಿ ಮಲ್ಗೋಕ್ಕೆ ಶುರು ಮಾಡುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಹೆಚ್ಚಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಅದರಿಂದಾನೇ ಈ ಟೆಕ್ನಿಕ್ನ ಸ್ಪೆಷಲ್ ಅಂತ ಹೇಳ್ತಾರೆ. ಡೈಲಿ ಮಲ್ಗೋಕ್ಕೆ ಮುಂಚೆ ಮೈಂಡ್ನ ರಿಲ್ಯಾಕ್ಸ್ ಮಾಡಿಕೊಂಡು ನಿಮಗೆ ಏನು ಇಷ್ಟನೋ ಅದನ್ನ ಕೇಳಿ. ಅದನ್ನ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಕ್ಸೆಪ್ಟ್ ಮಾಡುತ್ತೆ. ಫಿಫ್ತ್ ಒನ್, ದ ಥ್ಯಾಂಕ್ ಯು ಟೆಕ್ನಿಕ್. ನಾವು ಎಷ್ಟೇ ದೊಡ್ಡ ಹೈ ಸ್ಟೇಟಸ್ನ ರೀಚ್ ಆದರೂ ಗ್ರ್ಯಾಟಿಟ್ಯೂಡಿಂದ ಇರಬೇಕು. ಥ್ಯಾಂಕ್ಫುಲ್ ಆಗಿರೋದ್ರಿಂದ ನಮಗೆ ಸಿಗೋ ಎಲ್ಲನೂ ಡಬಲ್ ಆಗಿ ಸಿಗುತ್ತೆ. ಇವಾಗ ನಿಮಗೆ ಒಂದು ದೊಡ್ಡ ಕಾರ್ ಬೇಕು ಅಂತ ಇಟ್ಕೊಳ್ಳಿ. ಅದನ್ನ ನಿಮ್ಮ ಅಪ್ಪ ಈಸ್ಕೊಡ್ತೀನಿ ಅಂತ ಹೇಳಿದ್ರು, ಆದರೆ ಅವ್ರ ಹತ್ರ ಅಮೌಂಟ್ ಇಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, 2 ವರ್ಷ ವೆಯ್ಟ್ ಮಾಡು ಅಂತ ಹೇಳ್ತಾರೆ. ಇವಾಗ ನೀವು ಒಂದೊಂದು ನೈಟ್ ಆ್ಯಂಡ್ ಮಾರ್ನಿಂಗ್ ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿ ಕೂತ್ಕೊಂಡು ನನಗೆ ಕಾರ್ನ ಈಸ್ಕೊಟ್ಟ ನನ್ನ ಅಪ್ಪಗೆ ಥ್ಯಾಂಕ್ ಮಾಡ್ತೀನಿ, ಥ್ಯಾಂಕ್ ಯು ಅಪ್ಪ ಅಂತ ಹೇಳಬೇಕು. ಸೊ 2 ವರ್ಷದ ನಂತರ ಸಿಗಬೇಕಾದ ಕಾರು 2 ತಿಂಗಳಲ್ಲೇ ಸಿಗುತ್ತೆ. ಇದೇ ಈ ಟೆಕ್ನಿಕ್ನ ಪವರ್. ಸಿಕ್ಸ್ತ್ ಒನ್, ದ ಅಫರ್ಮೇಟಿವ್ ಮೆಥಡ್. ಅಫರ್ಮೇಷನ್ ಅನ್ನೋದು ಒಂದು ಸ್ಟೇಟ್ಮೆಂಟ್. ನೀವು ಆಸೆ ಪಡೋದನ್ನ ಒಂದು ಪಾಸಿಟಿವ್ ಸ್ಟೇಟ್ಮೆಂಟಾಗಿ ಫ್ರೇಮ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೀವು ದೊಡ್ಡ ಆ್ಯಕ್ಟರ್ ಆಗಬೇಕು ಅಂತ ಆಸೆ ಪಡ್ತಿದ್ದೀರಾ ಅಂದರೆ ನಿಮ್ಮ ಅಫರ್ಮೇಷನ್ ಹೇಗಿರಬೇಕು ಅಂದರೆ, ನಾನು ಆಸೆ ಪಟ್ಟಿರೋ ಹಾಗೆಯೇ ನಾನು ಆ್ಯಕ್ಟರ್ ಆಗಿಬಿಟ್ಟೆ, ನನಗೆ ತುಂಬ ಚಾನ್ಸಸ್ ಸಿಗ್ತಿದೆ ಅಂತ ಹೇಳಬೇಕು. ಈ ಅಫರ್ಮೇಷನ್ನ ಸೇಮ್ ರಿಲ್ಯಾಕ್ಸ್ಡ್ ಮೈಂಡಲ್ಲಿ ಸ್ಲೀಪಿ ಸ್ಟೇಟಲ್ಲಿ ಡೈಲಿ ತುಂಬ ಸರಿ ಹೇಳ್ತಾನೆ ಇರಬೇಕು. ಖಂಡಿತ ಆ ಅಫರ್ಮೇಷನ್ಸ್ನ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಎಕ್ಸೆಪ್ಟ್ ಮಾಡುತ್ತೆ. ದೆನ್ ನೀವು ಆಸೆ ಪಡೋದು ನಿಮಗೆ ಸಿಗುತ್ತೆ. ಸೆವೆಂತ್ ಒನ್, ಆಗ್ಯುಮೆಂಟೇಟಿವ್ ಮೆಥಡ್. ಇದು ಹೇಗೆ ಅಂದರೆ, ಒಬ್ಬ ಹುಷಾರಿಲ್ಲದೆ ಇರೋರ ಹತ್ರ ಹೋಗಿ ನಿಮ್ಮ ಸುಳ್ಳಾದ ನಂಬಿಕೆಯಿಂದನೇ ನಿಮಗೆ ಕಾಯಿಲೆ ಬಂದಿದೆ ಅಂತ ಹೇಳಿ ಅವರ ಬಿಲೀಫ್ನ ಚೇಂಜ್ ಮಾಡೋದು. ಒಬ್ಬ ರೋಗಿ ಹತ್ರ ಹೋಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಿಮ್ಮ ಮೊತ್ತ ದೇಹವನ್ನು ಕ್ರಿಯೇಟ್ ಮಾಡಿದೆ. ಸೊ ನಿಮ್ಮ ಬಾಡಿನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಅದಕ್ಕೆ ಗೊತ್ತು. ನಿಮ್ಮೊಳಗೇ ಹೀಲಿಂಗ್ ಪವರ್ ಇದೆ ಅನ್ನೋ ರೀತಿ ಅವ್ರಿಗೆ ಹೇಳಿ ಅವರ ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡೋದೇ ಈ ಮೆಥಡ್. 8th ಒನ್, ದ ಅಬ್ಸಲ್ಯೂಟ್ ಮೆಥಡ್. ಈ ಮೆಥಡ್ ಇವಾಗಿರೋ ಮಾಡರ್ನ್ ಸೌಂಡ್ ವೇವ್ ಥೆರಪಿಯ ಹಾಗೆ.
ಅವರ ಮುಂದೆ ಪ್ರೇ ಮಾಡ್ತಾರೆ. ಆವಾಗ ಆ ಪೇಷಂಟ್ನ ಹೆಸರು ಹೇಳಿ ಸೈಲೆಂಟಾಗಿ ದೇವರ ಬಗ್ಗೆ ಆ್ಯಂಡ್ ಅವರ ಕ್ವಾಲಿಟಿಯ ಬಗ್ಗೆ ಆಲೋಚಿಸ್ತಾರೆ. ಈ ಸೈಲೆನ್ಸಲ್ಲಿ ತನ್ನ ಡಿಸೀಸ್ ಕ್ಯೂರ್ ಆಗುತ್ತೆ ಅಂತ ಥಿಂಕ್ ಮಾಡೋವಾಗ ಅದನ್ನ ಸಬ್ಕಾನ್ಷಿಯಸ್ ಮೈಂಡ್ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇವಾಗ ಮಾಡರ್ನ್ ಪೀರಿಯಡಲ್ಲಿ ಫಿಸಿಷಿಯನ್ ಒಂದು ಅಲ್ಟ್ರಾಸೌಂಡ್ ವೇವ್ ಮಷಿನ್ನ ಮೂಲಕ ಸೌಂಡ್ ವೇವ್ಸ್ನ ಪೇಷಂಟ್ನ ಬಾಡಿಗೆ ಸೆಂಡ್ ಮಾಡಿ ಡಿಸೀಸ್ನ ಕ್ಯೂರ್ ಮಾಡ್ತಾರೆ. ಆರ್ಥ್ರೈಟಿಸ್ನಂತಹ ಕಾಯಿಲೆಗಳು ಈ ಸೌಂಡ್ ವೇವ್ ಥೆರಪಿಯ ಮೂಲಕ ಕ್ಯೂರ್ ಆಗಿದೆ. 9th ಒನ್, ಅ ಕ್ರಿಪಲ್ ವಾಕ್ ಟೆಕ್ನಿಕಲ್ಲಿ ಪ್ಯಾರಲೈಸ್ ಆಗಿರೋರು ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ನ ನಡೆಸ್ತಾರೆ. ಅದರಲ್ಲಿ ಪ್ರೇಯರ್ ಥೆರಪಿನ ಯೂಸ್ ಮಾಡಿ ಆ ಪೇಷಂಟ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಚೇಂಜಸ್ನ ತೊಗೊಂಡು ಬರ್ತಾರೆ. ಹೀಲಿಂಗ್ ಪವರ್ ನಿಮ್ಮೊಳಗೆ ಇದೆ ಅಂತ ಅವರ ಮೈಂಡ್ನ ಚೇಂಜ್ ಮಾಡ್ತಾರೆ. 10th ಒನ್, ದ ಡಿಕ್ರಿ ಮೆಥಡ್. ನಾವು ಹೇಳೋ ಪದದಲ್ಲಿರೋ ಪವರೇ ನಾವು ಏನು ಕೇಳಿದ್ರೂ ಕೊಡೋ ಹಾಗೆ ಮಾಡುತ್ತೆ. ಆ ಮಾತಲ್ಲಿ ನಮಗೆ ನಂಬಿಕೆ ಇರಬೇಕು. ಈ ಟೆಕ್ನಿಕ್ ಆರ್ಡರ್ ಮಾಡೋ ರೀತಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಕ್ಯೂರ್ ಮಾಡುತ್ತೆ. ಅದರ ಹತ್ರ ಕೇಳಿ ಅಂತ ಕೆಲವು ಅಫರ್ಮೇಷನ್ಸ್ನ ಪೇಷಂಟ್ಸ್ಗೆ ಹೇಳಿಕೊಟ್ಟು ಅವ್ರಿಗೆ ಹೀಲಿಂಗ್ ಪವರ್ನ ಕೊಡೋದು. ಈ ಚಾಪ್ಟರಲ್ಲಿ ನಾವು ಏನೆಲ್ಲ ನೋಡಿದ್ವಿ ಅಂದರೆ, ನಂಬರ್ 1, ಮೆಂಟಲ್ ಟೆಕ್ನಿಕ್ಸ್ಗೆ ತುಂಬ ಪ್ರೂವೆನ್ ಟೆಕ್ನಿಕ್ಸ್ ಇದೆ. ನಂಬರ್ 2, ಆಸೆ ಇಡಿ, ಆ ಆಸೆನೇ ನಿಮ್ಮ ಪ್ರೇಯರ್ಗೆ ಆನ್ಸರ್ ಸಿಗೋವರೆಗೂ ಡಿಸೈರ್ನ ಡೆವಲಪ್ ಮಾಡ್ತಾನೆ ಇರಿ. ನಂಬರ್ 3, ಸಬ್ಕಾನ್ಷಿಯಸ್ ಮೈಂಡ್ನ ಯೂಸ್ ಮಾಡಿಕೊಂಡು ಮೆಂಟಲ್ ಹೀಲಿಂಗ್ ಮಾಡೋಕ್ಕೆ 10 ಟೆಕ್ನಿಕ್ಸ್ನ ಆಥರ್ ಹೇಳಿದ್ದಾರೆ. ನಂಬರ್ 4, ಆ 10 ಟೆಕ್ನಿಕ್ಸಲ್ಲಿ ವಿಷುವಲೈಸೇಷನ್ ಟೆಕ್ನಿಕ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಮೆಂಟಲ್ ಪಿಕ್ಚರ್ನ ಕ್ರಿಯೇಟ್ ಮಾಡೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಬೇಗ ನಮ್ಮ ಥಾಟ್ಸ್ ಹೋಗಿ ರೀಚ್ ಆಗುತ್ತೆ. ಸೊ ಇಲ್ಲಿಗೆ 6th ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಇನ್ನು ಇದರ ಮುಂದಿನ ಚಾಪ್ಟರ್ಸ್ನ ಮಿಸ್ ಮಾಡದೇ ಇರೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.